ನಾನು ಆಗಲೇ ಹೇಳಿದೆ ಸರ್, ಖುಷಿ ಆಯ್ತಾ ಇದೆ ಸರ್, ಸಂತೋಷ ಆಗ್ತಾಯಿದೆ. ಏಕೆಂದರೆ ನನ್ನನ್ನು ಗುರುತಿಸಿದೆಯಲ್ಲ ಕೇಂದ್ರ ಸರ್ಕಾರ ಆಗ್ಬೋದು, ನಮ್ಮ ಗೌರವಾನ್ವಿತ ಮೋದಿ ಸಾಹೇಬ್ರಾಗ್ಬೋದು, ಇದನ್ನು ಗುರುತಿಸಿದಾರಲ್ಲ ಸರ್ ಇಷ್ಟು ಜನ ಮಧ್ಯೆ ಸಂತೋಷ ಆಗುತ್ತೆ ಸರ್. ಬಟ್ ಒಂದು ಹೇಳ್ತೀನಿ ಸರ್, ಭಾಳ ಕಷ್ಟಪಟ್ಟಿದ್ದೀನಿ, ಹೋರಾಟ ಮಾಡಿದ್ದೀನಿ. ಇದನ್ನು ಈ ಜಾಗಕ್ಕೆ ಸೇರಿಸೋದಕ್ಕೆ ನನ್ನ ಏನಿದೆ ನನ್ನ ಜೀವನವನ್ನೇ ಇದಕ್ಕೆ ಪಣ ಇಟ್ಟು ಮಾಡಿದ್ದೀನಿ ಸರ್. ಯಾಕೆಂದರೆ ಒಂದು ತಲೆಮಾರು ಉಳಿಯಲಿ, ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಇದು ಅನುಕೂಲ ಆಗಲಿ ಅಂತ ನಾನು ಮಾಡಿ, ಇಲ್ಲಿ ಯಾವುದೇ ವಿಧವಾದಂಥ ನೀವು ಒಂದು ಲೈಬ್ರರಿ ಮಾಡಿ ಮೇಂಟೈನ್ ಮಾಡೋದು ಕಷ್ಟ ಇದೆ. ಇಲ್ಲಿ ಎಂಟ್ರೆನ್ಸ್ ಫೀಸ್ ಇಲ್ಲ, ಮೆಂಬರ್ಶಿಪ್ ಫೀಸ್ ಇಲ್ಲ, ಯಾರು ಬಂದು ಓದಲಿ ಸರ್, ಮಾಡಿದ್ದೀನಿ. ಇದು ನನ್ನ ಎಷ್ಟು ಪುಸ್ತಕಗಳ ಸಂಗ್ರಹ ಇದೆ ಸರ್? ಇದು ಯಾವಾಗಿಂದ ನೀವು ಶುರು ಮಾಡಿದ್ದೀನ? ಸರ್ ನನ್ನ 22ನೇ ವಯಸ್ಸಿನಲ್ಲೇ ಶುರು ಮಾಡಿದೆ ಸರ್. ಈಗ ನನಗೆ 78 ವರ್ಷ, ಅಂದರೆ ಒಂದು 50ರಿಂದ 55 ವರ್ಷ ಆಯಿತು. ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಮಾಡ್ಕೊಬಂದಿದ್ದೀನಿ ಸರ್. ಹೇಗನ್ಸ ಸರ್ ಈ ಒಂದು ಇದನ್ನು ಶ್ರಮಪಟ್ಟು ಮಾಡಿದ್ರಿ, ಇದೀಗ ಒಂದು ಪ್ರಶಸ್ತಿ ಬಂದಿದೆ? ಖುಷಿ ಆಯ್ತಾ ಇದೆ ಸರ್, ಖಂಡಿತ ಖುಷಿ ಆಯ್ತಾ ಇದೆ. ಯಾಕೆಂದರೆ ನಾನು ಏನು ಮನಸ್ಸಿನಲ್ಲೊಂದು ಹೊರಗೊಂದು ಹೇಳಲ್ಲ. ಏಕೆಂದರೆ ಇದು ಒಂದು ಗುರುತಿಸಿ ಕೊಟ್ಟಿರ್ತಕ್ಕಂಥ ಒಂದು ಅತ್ಯುನ್ನತವಾದ ಪ್ರಶಸ್ತಿ, ಆದ್ದರಿಂದ ನನಗೆ ಭಾಳ ಖುಷಿ ಆಯ್ತಾ ಇದೆ. ನಾನೇನು 50 ವರ್ಷ ಕೆಲಸ ಮಾಡಿದ್ನ ಅದಕ್ಕೆ ನನಗೆ ಗುರುಸಿ ಇದು ಮಾಡಿದ್ದಾರೆ ಸರ್. ಈ ಪುಸ್ತಕ ಸಾಕಷ್ಟು ಸಂಖ್ಯೆಯಲ್ಲಿದೆ, ಎಷ್ಟಿರ್ಬೋದು ಅಂದಾಜು? ಇಲ್ಲಿ ಏನಿದ್ರೆ 20 ಲಕ್ಷದ ಅಂದರೆ 2 ಮಿಲಿಯನ್ ಬುಕ್ಸ್ ಇದೆ ಸರ್. ಸರ್ ಇದನ್ನೆಲ್ಲ ಹೇಗೆ ಇನ್ವೆಸ್ಟ್ ಮಾಡಿದ್ರಿ, ಹೇಗೆ ಇದನ್ನು ಕಲೆಕ್ಟ್ ಮಾಡೋದಿತ್ತು ಸರ್? ಸರ್ ಇದೆಲ್ಲ ತೆರೆದಂಥ ಪುಟ ಇದ್ದಂಗೆ ಸರ್. ಎಲ್ಲ ನೋಡಿ, ನನ್ನ 33 ವರ್ಷ ಸರ್ವಿಸ್ ಮಾಡಿದ್ದೀನಿ ಪಾಂಡವಪುರ ಶುಗರ್ ಫ್ಯಾಕ್ಟ್ರಿಲಿ. 70ರಿಂದ 80% ನಾವು ಹಾಕಿದ್ದೀನಿ. ಮನೆಯಲ್ಲಿ ಒಂದು ಲಿಸ್ಟ್ ಕೊಟ್ಬಿಡೋರು, ಕನಿಷ್ಠವಾದ ಇಷ್ಟು ತಂದು ಕೊಟ್ಬಿಡಪ್ಪ, ನೀನೇನಾರು ಮಾಡ್ಕೊನೋರು. ಯಾವ್ದು ಅವಶ್ಯಕತೆ ಅಷ್ಟು ಮಾತ್ರ ತಂದು ಕೊಟ್ಬಿಟ್ಟು ಉಳಿದನ್ನೆಲ್ಲ ತೆಗೆದು ಪುಸ್ತಕ ಹಾಕೊಬಂದಿರೋದು ಸರ್. ನನ್ನ 33 ವರ್ಷ ಬರೀ ಅದೇ ಕೆಲಸ ಮಾಡಿದ್ದೀನಿ ನಾನು ಯಾವುದೇ. ಆಮೇಲೆ ಅದು ಸಾಕಾಗಲಿಲ್ಲ, ಆಮೇಲೆ ಹಸುಗಳು ಕಟ್ಟಿ ಅದರಿಂದ ಹಾಲು ತೊಗೊಂಡೋಗಿ ಹಾಕಿದ್ದೀನಿ. LIC ಏಜೆನ್ಸಿಯಾಗಿ ಅಲ್ಲಿಂದ ಬಂದ ಹಣವನ್ನೆಲ್ಲ ಈ ಕಡೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಈಗ ಯಾವ್ಯಾವ ಸೋರ್ಸ್ ಬರ್ತದೆ, ನಾನು ರಿಟೈರ್ಡ್ ಆದಾಗ ಬಂದ ಒಂದು 30-35 ಲಕ್ಷ ಬಂತು, ಅದನ್ನೆಲ್ಲ ಈ ಸೋರ್ಸೆಲ್ಲ ಇಲ್ಲಿಗೆ ಹಾಕಿದ್ದೀನಿ. ಈಗ ಏನೇನು ಸೋರ್ಸ್ ಬರುತ್ತೆ, ನನಗೆ ಅಲ್ಲಲ್ಲೇ ಬೋನಸ್ ಕೊಡೋರು ಕಾರ್ಖಾನೆಗಳು. ಆ ಬೋನಸ್ ಕೊಟ್ಟರೆ ಆ ಬೋನಸ್ ಅಲ್ಲಿ ತಗೊಂಡು ಓಡುವೆ, ಅಲ್ಲಿ ಬೆಂಗಳೂರಿಗೆ ಓಡೋದು, ಅಲ್ಲಿ ಹೋಗೋದು. ಸುಮಾರು 37 ಸಾಹಿತ್ಯ ಸಮ್ಮೇಳನಕ್ಕೆ ಅಟೆಂಡ್ ಮಾಡಿದ್ದೀನಿ ಸರ್. ಈಗ ಯಾವುದೇ ಇದರಲ್ಲೂ. ಆಮೇಲೆ ನಮ್ಮ ನವಂಬರ್ ತಿಂಗಳು ಕರ್ನಾಟಕ ರಾಜ್ಯೋತ್ಸವದಾಗ 50% ಅಂದರೆ ಸಾಕು, ಪಟ್ಟಿ ಮಾಡ್ಕೊಂಡು ಅಲ್ಲೆಲ್ಲ ಹೋಗಿರತ್ತಾ ಇದ್ದೀನಿ. ನನಗೆ ಬಹುಶಃ ಕರ್ನಾಟಕದಲ್ಲಿದ್ದಂಥ ಏನೇನಿದ್ದಾರೆ ಈ ಮಾರಾಟಗಾರರು ಇವರು ಅವರೆಲ್ಲ ಪರಿಚಯ, ಎಲ್ಲ ಸ್ನೇಹಿತರ ಪರಿಚಯ ಅಂತಲ್ಲ, ಅವ್ರು ಕೇಳಿಸ್ಕೊತಾ ಇರಬೇಕು. ನನ್ನನ್ನು ಭಾಳ ವಿಶೇಷವಾಗಿ ಇದು ಮಾಡೋರು. ದುಡ್ಡಿಲ್ದೇ ಹೋಗಿ 50,000 ರೂಪಾಯಿ ಪುಸ್ತಕ ತಂದಿರೋದೆಲ್ಲ ಉಂಟು ಸರ್. ಎಷ್ಟು ಭಾಷೆಗಳ ಪುಸ್ತಕ ಇದೆ ಮತ್ತು ಇಲ್ಲಿ ಬೇರೆ ಬೇರೆ ರಾಷ್ಟ್ರಗಳದ್ದು? ಸರ್ ಇಲ್ಲಿ ಎಲ್ಲ ಭಾಷೆದು ಇದೆ ಸರ್. ಕನ್ನಡ ಇದೆ, ಇಂಗ್ಲೀಷ್ ಇದೆ, ತಮಿಳ್ ಇದೆ, ತೆಲುಗಿದೆ, ಮರಾಠಿ ಇದೆ, ಬಂಗಾಳಿ ಇದೆ, ರಷ್ಯನ್ ಭಾಷೆ ಇದೆ, ಚೀನಿ ಭಾಷೆ ಇದೆ, ಕೊರಿಯಾ ಭಾಷೆ ಇದೆ. ಅಂದರೆ ಈ ಕನ್ನಡ ಇಂಗ್ಲೀಷು ಮೇಜರು ಸರ್. ಅದರಲ್ಲಿ ಭಾಳ ಟಾಪಲ್ಲೆಲ್ಲ ಇದೆ. ಬಹುಶಃ ನೀವು ಯಾರೇ PhD ಮಾಡಿಗೆ ಬಂದರೂ, ಏನೇ ಮಾಡಿಗೆ ಬಂದರೂ ಅವ್ರಿಗೆಲ್ಲ ಥರದ ಬುಕ್ಸ್ಗಳಿವೆ. IAS ಮಾಡೋರಿಗೆ, KS ಮಾಡೋರಿಗೆ ಎಲ್ಲ ಥರದ ಬುಕ್ಸ್ಗಳಿವೆ. ಹಾಗಾಗಿ ನನ್ನ ಗಮನಕ್ಕೆ ಬಂದಾಗ ಇಷ್ಟೆಲ್ಲ ಕಷ್ಟ ಇದ್ದರೂ ಹೋಗಿ ತಂದು ಸಂಗ್ರಹಿಸ್ತಾ ಇರ್ತೀನಿ, ಅದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಬರ್ತಕ್ಕಂಥವ್ರಿಗೆ ಯಾವುದೇ ವಿಧ ಫೀಸ್ ತೊಗೊಳ್ಳೋದಾಗಲಿ, ಮೆಂಬರ್ಶಿಪ್ ಆಗಲಿ, ಹಣಕಾಸಲ್ಲಿ ಏನೂ ಇಲ್ಲ ಸರ್. ನೇರ ಅವ್ರು ಬಂದು ಓದ್ಕೋಬೋದು ಸರ್. ಇಷ್ಟೆಲ್ಲ ಇದೆ, ಆದರೆ ಸ್ಥಳಾವಕಾಶ ಕೊರತೆ ಇದೆ. ಸರ್ಕಾರದಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ? ಖಂಡಿತ ಮಾಡ್ತೀನಿ ಸರ್. ಏಕೆಂದರೆ ಅದು ನಮಗೆ ಮಾತೃ ಸಂಸ್ಥೆ ಸರ್ಕಾರ. ಅವರು ನನಗೇನಿಲ್ಲ, ಒಂದು ನನಗೆ ಇದಕ್ಕೆ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಕೊಡ್ಬೇಕು, ಒಂದು 10 ಎಕರೆ ಭೂಮಿ ಕೊಟ್ಟು ಕನಿಷ್ಠ ಅಂತಂದರೆ ಒಂದು 50ರಿಂದ 100 ಕೋಟಿ ರೂಪಾಯಿ ಕೊಟ್ಟರೆ ಇದೊಂದು ಮಿನಿ ದೊಡ್ಡದು ಒಂದು ಇಡೀ ಕರ್ನಾಟಕದ ಭಾರತದಲ್ಲೇ ಇಲ್ಲ ಅಂಥದ್ದಂಥ ಒಂದು ಗ್ರಂಥಾಲಯ ಆಯ್ತದೆ. ಅದರಲ್ಲಿ ಯಾವ ಅನುಮಾನ ಇಲ್ಲ ಸರ್. ನೀನು ಈ ಮುಖಾಂತರವಾಗಿ ಅವ್ರನ್ನ ಗೌರವದಿಂದ ವಿನಂತಿಸ್ತೀನಿ ಸರ್. ಕೊನೆಯದಾಗಿ ಇಷ್ಟೆಲ್ಲ ಒಂದು ಸಲಹೆ ಕೊಟ್ಟಿದೆ ಸರ್ಕಾರ, ಕೇಂದ್ರ ಸರ್ಕಾರ, ಏನು ಹೇಳ್ತೀರಿ ಸರ್? ಖಂಡಿತ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕಲ್ವ ಸರ್. ನಮ್ಮ ಕರ್ತವ್ಯ. ನನ್ನನ್ನು ಗುರುಸಿ ಅಂಕೆಗೌಡರಿಗೆ ಕೆಲಸ ಮಾಡಿದ್ದಾರೆ ಅಂತ ಗುರುಸಿದ್ದಾರಲ್ಲ, ಅದು ಒಂದು ರೀತಿ ನಮಗೆ ಟಾನಿಕ್ ಇದ್ದಂಗಲ್ವ ಸರ್. ಅವರೆಲ್ಲ ಗುರುಸಿದ್ದಾರೆ. ನಾನು ಈ ಮುಖಾಂತರವಾಗಿ ಕೇಂದ್ರ ಸರ್ಕಾರಕ್ಕೆ ಹಾಗೂ ಗೌರವಾನ್ವಿತ ಮೋದಿಯವರಿಗೆ ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.